ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿನಿಕಾನಿ. ಸೊ ಫೈನಲಿ ಸ್ತ್ರೀ 2 ಟ್ರೇಲರ್ ಬಂದಿದೆ. ಟ್ರೇಲರ್ ಸ್ಟಾರ್ಟಿಂಗ್ನಲ್ಲಿ ಪಂಕಜ್ ತ್ರಿಪಾಠಿ ಅವರ ವಯಸ್ಸಿನಿಂದ ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳ್ತಾರೆ ಸ್ತ್ರೀ ಹೊರಟು ಹೋಗಿದ್ದಾಳೆ, ಆದರೆ ಚಂದೇರಿಯ ಇತಿಹಾಸದ ಕಳೆದು ಹೋದ ಪುಟಗಳಲ್ಲಿ ಬರೆದಿದ್ದಾರೆ ಸ್ತ್ರೀ ಹೋಗ್ತಿದ್ದಂತೆಯೇ ಅವನು ಬರ್ತಾನೆ. ಆಗ ರಾಜ್ಕುಮಾರ್ ಕೇಳ್ತಾರೆ ಯಾರು ಅಂತ. ಆಗ ಅವನು ಸರ್ಕಟ ಅಂತ ಅಂದರೆ ಬುರುಡೆ ದೆವ್ವ ಅಂತ ಹೇಳ್ತಾನೆ. ಈ ದೆವ್ವಕ್ಕೆ ಬುಡ ಇರೋದಿಲ್ಲ, ಬರೀ ತಲೆ ಮಾತ್ರ ಇರುತ್ತೆ. ಮತ್ತು ಆ ದೆವ್ವ ಯಾರು ಅಂದ್ರೆ ಆ ವೇಷವನ್ನು ಕೊಂದು ಸ್ತ್ರೀ ದೆವ್ವವಾಗಿ ಮಾಡಿದವನು ಅಂತ ಅನ್ನುತ್ತಾ ದೆವ್ವನ ತೋರಿಸ್ತಾರೆ. ಸ್ತ್ರೀ ಸಿನಿಮಾದಲ್ಲಿ ಸ್ತ್ರೀ ಹದಿಹರೆಯದ ಹುಡುಗರನ್ನ ಅಟ್ಯಾಕ್ ಮಾಡ್ತಿರ್ತಾಳೆ, ಆದ್ರೆ ಈಗ ಈ ಬುರುಡೆ ದೆವ್ವ ಹೆಂಗಸರನ್ನ ಅಟ್ಯಾಕ್ ಮಾಡ್ತಿರುತ್ತೆ. ನೆಕ್ಸ್ಟ್ ಸೀನ್ಗಳಲ್ಲಿ ಪಂಕಜ್ ತ್ರಿಪಾಠಿ ಮತ್ತು ರಾಜ್ಕುಮಾರ್ ಅವರ ಕಾಮಿಡಿ ಸನ್ನಿವೇಶಗಳನ್ನ ತೋರಿಸ್ತಾರೆ. ಮೂವಿಯ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಸಿನಿಮಾ ಫುಲ್ ರೆಡ್, ಗ್ಲೋವಿಂಗ್ ರೆಡ್ ಕಲರ್ನಲ್ಲಿ ಥೀಮ್ನಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಸೀನ್ಗಳಲ್ಲಿ ತೋರಿಸ್ತಾರೆ ರಾಜ್ಕುಮಾರ್ ಮತ್ತು ಅವನ ಫ್ರೆಂಡ್ಸ್ ಊರಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಅವರು ರಾಜ್ಕುಮಾರನ್ನು ಟೀಕಿಸ್ತಿರ್ತಾರೆ. ಎಲ್ಲಪ್ಪ ನಿನ್ನ ಪ್ರತಿ ಪಾರಿವಾಳ ಹಾರಿಗೆ ಎಷ್ಟು ದಿನ ಆಯಿತು, ಈ ಕಡೆ ಇನ್ನೂ ತಲೆನೇ ಆಗ್ತಿಲ್ಲ ಮೇಡಮು ಅಂತ ಅನ್ನಿತಾರೆ. ನೆಕ್ಸ್ಟ್ ಸೀನ್ಗಳಲ್ಲಿ ಶ್ರದ್ಧಾ ಕಪೂರ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ 20 ಸೆಕೆಂಡ್ಗಳಲ್ಲಿ ಇವರಿಬ್ಬರ ಲವ್ ಕಾಂಬಿನೇಷನ್ನ ಮತ್ತು ಮೂವಿಯ ಸಾಂಗ್ಗಳ ತುಣುಕುಗಳನ್ನು ತೋರಿಸ್ತಾರೆ. ನೆಕ್ಸ್ಟ್ ಸೀನ್ಗಳಲ್ಲಿ ಊರಿನ ಹೆಂಗಸರೆಲ್ಲ ಸೇರಿ ರಾಜ್ಕುಮಾರ್ ಹತ್ರ ಬಂದಿರ್ತಾರೆ. ವಿಕ್ಕಿ ಬೇಟಾ ಹೋದ ಬಾರಿಯಂತೆ ಈ ಸಂಕಷ್ಟದಿಂದ ಕೂಡ ನಮ್ಮನ್ನು ನೀನೇ ಪಾರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ಗಳಲ್ಲಿ ತೋರಿಸ್ತಾರೆ ಆ ಬುರುಡೆ ದೆವ್ವ ಊರು ಗಂಡಸರನ್ನೆಲ್ಲ ತನ್ನ ತಾಂತ್ರಿಕ ವಶ ಮಾಡಿಕೊಂಡಿರುತ್ತೆ. ಅವರ ಕಣ್ಣುಗಳೆಲ್ಲ ವಿಚಿತ್ರವಾಗಿ ಕಾಣ್ತಾ ಇರ್ತವೆ. ನನಗೆ ತುಂಬಾ ಇಷ್ಟವಾದದ್ದೇನೆಂದರೆ ಸ್ತ್ರೀ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಅಂದರೆ ಊರಿನ ಗ್ರಾಮಸ್ಥರು, ಸರ್ಪಂಚ್, ಪೂಜಾರಿ, ಪೋಸ್ಟ್ ಮ್ಯಾನ್, ಪ್ರತಿಯೊಂದು ಸೈಡ್ ರೋಲ್ ಆಕ್ಟರ್ಸ್ನ ಯಾರ್ಯಾರಿದ್ದಾರೆ ಆಸ್ ಯೂಶುವಲ್ಸ್ ಅವರನ್ನೇ ಇದರಲ್ಲೂ ಕಾಸ್ಟಿಂಗ್ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಸೀನ್ಗಳಲ್ಲಿ ಪಂಕಜ್ ತ್ರಿಪಾಠಿ ಹೇಳ್ತಾರೆ ಈ ಬುರುಡೆ ದೆವ್ವ ಒಂಥರ ಇನ್ಫ್ಲೂಯೆನ್ಸರ್ ಇದ್ದಂಗೆ, ತನ್ನ ಫಾಲೋವರ್ಸ್ ಅನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮೂವಿ ಐಕಾನಿಕ್ ಸೀನ್ ಮನೆ ಗೋಡೆ ಮೇಲೆ ಬರೆದಿರುತ್ತಲ್ಲ ಓ ಸ್ತ್ರೀ ನಾಳೆ ಬಾ ಅಂತ, ಅದು ಈ ಸಿನಿಮಾದಲ್ಲಿ ಟರ್ನ್ ಆಗಿ ಓ ಸ್ತ್ರೀ ಕಾಪಾಡು ಅಂತ ಆಗಿರುತ್ತೆ. ಅಂದರೆ ಆ ದೆವ್ವ ಇವ್ರನ್ನ ಎಷ್ಟು ಮಟ್ಟಿಗೆ ಕಡೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಮೂವಿ ಮೇಕರ್ಸ್ ನಮಗೆ ಏನು ಹೇಳೋಕೆ ಹೊರಟಿದ್ದಾರೆ ಅಂದರೆ ಸ್ತ್ರೀ ದೆವ್ವಕ್ಕಿಂತ ಈ ಬುರುಡೆ ದೆವ್ವ ತುಂಬ ಪವರ್ಫುಲ್ ಅಂತ. ನೆಕ್ಸ್ಟ್ ಸೀನ್ಗಳಲ್ಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಸೀನ್ಗಳು ಅನ್ನಿಸುತ್ತವೆ. ಶ್ರದ್ಧಾ ಕಪೂರ್ ಹೇಳ್ತಿರ್ತಾರೆ ಮಹಾಪೂಜೆಯ ಕೊನೆಯ ದಿನದ ಒಳಗೆ ಆ ಬುರುಡೆ ದೆವ್ವನ ನಾವು ತಡಿಬೇಕು, ಇಲ್ಲ ಅಂದರೆ ನಾವು ದೊಡ್ಡ ಮಹಾನಾಶಕ್ಕೆ ತುತ್ತಾಗ್ತೀವಿ ಅಂತ. ನೆಕ್ಸ್ಟ್ ಸೀನ್ಗಳಲ್ಲಿ ರಾಜ್ಕುಮಾರ್ ಫ್ರೆಂಡ್ಸ್ ಅವನಿಗೆ ಹೇಳ್ತಿರ್ತಾರೆ ಚಂದೇರಿಯನ್ನು ಈ ಸಂಕಷ್ಟದಿಂದ ಪಾರು ಮಾಡೋದು ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಮತ್ತು ರಾಜ್ಕುಮಾರ್ ಅವರಿಗೆ ಹಳೆಯ ರಾಜವಂಶದ ಥರ ಡ್ರೆಸ್ ಹಾಕ್ತಿದ್ದಾರೆ. ನೆಕ್ಸ್ಟ್ ಸೀನ್ಗಳಲ್ಲಿ ಮೂವಿಯ ಹಾರರ್ ಆ್ಯಕ್ಷನ್ ಸೀನ್ಗಳನ್ನು ಶಾರ್ಟ್ ಕ್ಲಿಪ್ಗಳಲ್ಲಿ ತೋರಿಸ್ತಾರೆ. ಅದರಲ್ಲಿ ಒಂದು ಶ್ರದ್ಧಾ ಜಡೆ ಈಗ ತುಂಬ ಶಕ್ತಿಶಾಲಿಯಾಗಿದೆ ಅಂತ. ನೆನಪಿದೆಯಾ ಸ್ತ್ರೀ ಎಂಡಿಂಗ್ನಲ್ಲಿ ಶ್ರದ್ಧಾ ದೆವ್ವದ ಕತ್ತರಿಸಿದ ಜಡೆಯನ್ನು ತನ್ನ ಜಡೆಯಲ್ಲಿ ಸೇರಿಸಿಕೊಂಡಿರ್ತಾಳೆ. ಮತ್ತು ಈ ಮೂವಿಯಲ್ಲೂ ಕೂಡ ತಮನ್ನಾ ಡ್ಯಾನ್ಸ್ ಸಾಂಗ್ ಇದೆ. ನಮ್ಮ ರಾಕಿ ಬಾಯ್ ಜೊತೆ KGFನಲ್ಲಿ ಸ್ಟೆಪ್ ಹಾಕಿದಾಗಿನಿಂದ ತಮ್ಮಣ್ಣ ನಿಂತೇ ಇಲ್ಲ. ಬರೋ ಪ್ರತಿ 10 ಸಿನಿಮಾಗಳೆಲ್ಲ ಒಂದಾದರೂ ಸಾಂಗ್ ಡ್ಯಾನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಟ್ರೇಲರ್ನ ಎಂಡಿಂಗ್ನಲ್ಲಿ ಕಾಮಿಡಿ ಪ್ಲಸ್ ಹಾರರ್ ಸೀನ್ಗಳ ಮಿಕ್ಸ್ ಕಾಂಬಿನೇಷನ್ನ ತೋರಿಸ್ತಾರೆ. ನನಗಂತೂ ಟ್ರೇಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. 5/5 ಸ್ಟಾರ್ ಕೊಡಬಹುದು. ಸ್ತ್ರೀ ಪಾರ್ಟ್ 1ರ ಎಲ್ಲ ಪಾತ್ರಗಳನ್ನ ಹಾಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮತ್ತು ಕಾಮಿಡಿ ಪ್ಲಸ್ ಹಾರರ್ ಕಾಂಬಿನೇಷನ್ನ ಕೂಡ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದಾರೆ. ಅದು ಸೂಪರ್ ಅಂತ ಹೇಳ್ಬೋದು. ನಿಮಗೆ ಈ ಟ್ರೇಲರ್ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.